ವಜ್ರಕಾಯ ಮಹಾವೀರ ವಿಕ್ರಮ ಮಾರುತಿ ನಂದನ ಹನುಮ. ನಮಸ್ಕಾರ, ನೀವು ಕೇಳ್ತಾ ಇದೀರಾ FM ಅಂದ್ರೆ ರೇಡಿಯೋ ಸಿಟಿ 91.1. ನಾನು ನಿಮ್ಮ ರೌಂಡ್ ಒಂದು ಮಸಾಲಾ ಬೈಟ್ ಕಾಫಿ ಬರ್ಲೆ. ಹೆಲೋ, ಎಕ್ಸ್ಕ್ಯೂಸ್ ಮೀ, ಇದು ಲೇಡೀಸ್ ಸೀಟ್. ಸ್ವಲ್ಪ ಅಡ್ಜಸ್ಟ್ ಮಾಡಿ. ಬದನೆಕಾಯಿ ಎಷ್ಟು ಕೆಜಿ? ಅದೇನು ಯಾವಾಗಲೂ ಮೊಬೈಲ್ ಇಟ್ಕೊಂಡು ಕೂತಿರ್ತೀಯ? ಸ್ವಲ್ಪ ನೇಚರ್ನ ಎಂಜಾಯ್ ಮಾಡು, ಗಿಡ ಮರ ಬೆಟ್ಟಗಳನ್ನು ನೋಡು, ಹಾಗೆ ಸ್ವಲ್ಪ ನನ್ನನ್ನು ನೋಡು. ಇವನೊಬ್ಬ ಯಾವಾಗಲೂ ಇವ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಸಾಕಾಗಿದೆ. ಅಟ್ಲೀಸ್ಟ್ ಇವತ್ತಾದ್ರೂ ಫ್ರೀ ಆಗಿರ್ತೇನೆ ಬಿಡಪ್ಪ ತಂದೆ. ಯಾಕೋ ನೆಟ್ವರ್ಕೇ ಸಿಗ್ತಾ ಇಲ್ಲ ಕಣೋ. ಇವತ್ತು ಗ್ರಹಣ ಅಲ್ವಾ, ಅದಕ್ಕೆ. ಇವನೊಬ್ಬ ಇನ್ನ ಅಜ್ಜಿ ತಾತನ ಕಾಲದಲ್ಲೇ ಇದೆಯಾ. ನಾವೆಷ್ಟೇ ಮಾಡರ್ನ್ ಆದರೂ ನಮ್ಮ ಸಂಪ್ರದಾಯ, ಸಂಸ್ಕೃತಿ, ಆಚಾರ, ವಿಚಾರ ಇದೆಲ್ಲ ಯಾವತ್ತೂ ಮರಿಬಾರ್ದು. ಹಾಂ, ಮಮ್ಮಿ ಬೈತಿದ್ರು, ಅದೇನೋ ಗ್ರಹಣ ಟೈಮಲ್ಲಿ ಆಚೆ ಹೋದರೆ ಗಂಡಾಂತರ ಕಾದಿದೆ ಅಂತೆ, ಗೊತ್ತಾ? ಅಯ್ಯೋ ಸುಮ್ನಿರೋ ಸಾಕು. ಸಿಗೋದೆ ವಾರಕ್ಕೊಂದಿನ ರಜಾ, ಅದ್ರಲ್ಲೂ ಆಚಾರ ಅಂತೆ ವಿಚಾರ ಅಂತೆ ಅಂತ ತಲೆಗೆ ಶೂಟ್ ಆಗ್ಬೇಡ. ಹೋಗ್ಲಿ ಬಿಡಮ್ಮ ತಾಯಿ, ಬೈಬೇಡ. ಏ ಬಾರು, ಹೊಸದೊಂದು ಇಂಗ್ಲಿಷ್ ಮೂವಿ ಡೌನ್ಲೋಡ್ ಮಾಡಿದ್ದೆ, ಇಬ್ರು ಸೇರ್ಕೊಂಡು ನೋಡೋಣ. ಅಯ್ಯೋ ಬೇಡಪ್ಪ, ಈ ಮೂವೀಸ್ ಎಲ್ಲ ತುಂಬ ಬೋರಿಂಗು. ನನಗೇನೇ ಇದ್ದರೂ ಈ ಬೆಟ್ಟ, ಗಿಡ, ಮರ ಇದನ್ನು ನೋಡೋದೇ ತುಂಬ ಇಷ್ಟ. ಹೌದು, ಏನು ಸ್ಟೋರಿ? ಮೂವಿ ನೋಡಲ್ಲ ಅಂದೆ ತಾನೆ, ಮತ್ತೆ ಸ್ಟೋರಿ ತಿಳ್ಕೊಂಡು ಏನ್ ಮಾಡ್ತೀಯಾ, ಬಿಡು. ನೋಡಮ್ಮ, ಮದುವೆ ಆದಮೇಲೆ ಲೈಫ್ ಹಿಂಗಿರ್ತಂತ ತಿಳ್ಕೊಳಕ್ಕೆ ಮದುವೆ ಆಗಲೇಬೇಕಂತೇನಿಲ್ಲ. ಆಲ್ರೆಡಿ ಮದುವೆ ಆಗಿರೋನ್ನ ಕೇಳಿದ್ರೆ ಸಾಕು, ಎಲ್ಲ ಅರ್ಥ ಆಗುತ್ತೆ. ಸರಿ ಹೇಳ್ತೀನಿ ಕೇಳು. ಒಂದೂರಲ್ಲಿ ಒಬ್ಬ ಹುಡ್ಗ, ಒಬ್ಳು ಹುಡ್ಗಿ ಯಾರಿಗೂ ಹೇಳ್ದಂಗೆ ಟ್ರಿಪ್ ಹೋಗಿರ್ತಾರೆ. ಹಾಗೆ ಹೋಗ್ತಾ ಹೋಗ್ತಾ ಒಂದು ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ಕಾರ್ ನಿಂತೋಗ್ಬಿಡುತ್ತೆ. ಹಾಗೆ ಕಾರಿಂದ ಆಚೆ ಇಳಿದು ನಡ್ಕೊಂಡು ಯಾರ್ದಾದ್ರೂ ಸಹಾಯ ಕೇಳೋಣ ಅಂತ ಹೋಗ್ತಾ ಹೋಗ್ತಾ ಇರ್ತಾರೆ. ದೂರದಲ್ಲಿ ಒಬ್ಬ ಮನುಷ್ಯ ಕಾಣಿಸ್ತಿರ್ತಾನೆ. ಆದರೆ ಅವನು ಮನುಷ್ಯ ಆಗಿರಲ್ಲ, ಬದಲಾಗಿ ಅವನೊಬ್ಬ ರಾಕ್ಷಸ ಆಗಿರ್ತಾನೆ. ಆ ರಾಕ್ಷಸ ಯಾವುದೇ ಮನುಷ್ಯನ ಕಂಡ್ರು ಬಿಡೋದಿಲ್ಲ, ಸಾಯಿಸ್ಬಿಡ್ತಾನೆ. ಆ ರಾಕ್ಷಸನಿಂದ ಈ ಹುಡುಗ ಹುಡುಗಿ ಹೇಗೆ ತಪ್ಪಿಸ್ಕೊಂಬಂದ್ರು ಅನ್ನೋದೇ ಸ್ಟೋರಿ. ಅಪ್ಪ, ಕೇಳೋಕೆ ಒಂಥರ ಇದೆ ಇದು. ನಮಗೂ ಹಿಂಗೆ ಆದರೆ ಏನು ಥ್ರಿಲ್ಲಿಂಗ್ ಆಗಿರುತ್ತೆ ಅಲ್ವಾ? ನಿನ್ಗೇನು ತಲೆಗೆಲ್ಲ ಕೆಟ್ಟಿದೆಯಾ? ಮೊದಲೇ ಗ್ರಹಣ ಟೈಮು, ಏನೇನು ಅಪ್ಶುಗನ ಮಾತಾಡಬೇಡ. ಈ 2 ಗಂಟೆ ಕಾಲದಲ್ಲಿ ನಾವು ಏನೇ ಒಳ್ಳೇದು ಕೆಟ್ಟದ್ದು ಮಾತಾಡಿದ್ರು ಮೇಲಿರೋ ದೇವರು ಅಸ್ತು ಅಂತಿರ್ತಾರೆ. ಅಸ್ತು ಅಂತಿರ್ತಾರಂತೆ. ಹಾಗಿದ್ರೆ ಇವಾಗ ನಾನು ಹೇಳಿರೋದಕ್ಕೆ ನಿಮ್ಮ ಮೇಲಿರೋದೇವರು ಯಾಕೆ ಅಸ್ತು ಅಂದಿಲ್ಲ? ಏನಾಯ್ತಪ್ಪ? ಚೆನ್ನಾಗೇ ಓಡ್ತಿತ್ತಲ್ವ, ಏನಾಯ್ತು ಇದಕ್ಕೆ ಇವಾಗ? ಏನಾಗಿರ್ಬೋದಪ್ಪ? ಕಂಜೂಸ್ ನನ್ನ ಮಗನೇ, ಗಾಡಿಗೆ ಪೆಟ್ರೋಲ್ ಹಾಕ್ಸಿದ್ಯಾ ಅಲ್ವಾ? ಪೆಟ್ರೋಲ್ ಹಾಕ್ಸಿದ್ದೀನಿ, ಆದರೆ ಕೂಲೆಂಟ್ ಹಾಕ್ಸೋದೇ ಮರ್ತ್ಬಿಟ್ಟೆ. ಏನೋ ಮಾಡೋದು ಇವಾಗ? ಕಾರಲ್ಲಿ ವಾಟರ್ ಬಾಟ್ಲ್ ಇದೆಯಾ ನೋಡು. ಖಾಲಿ ಆಗ್ಬಿಟ್ಟಿದೆ ಕಣೋ, ಏನೋ ಮಾಡೋದು ಇವಾಗ?
ಏನಿಲ್ಲ, ಗಾಡಿ ಕೂಲ್ ಆಗೋವರೆಗೂ ಒಂದು ಅರ್ಧ ಗಂಟೆ ಕಾಯಬೇಕಷ್ಟೆ. ಅಯ್ಯೋ ಲೇಟ್ ಆಗುತ್ತೆ ಕಣೋ, ಇನ್ನು ತುಂಬಾ ದೂರ ಜರ್ನಿ ಮಾಡಬೇಕು. ಮನೆಗೆ ಲೇಟ್ ಆಗಿ ಹೋದ್ರೆ ಅಪ್ಪ ಬೈತಾರೆ. ಓಕೆ, ಇಲ್ಲೆಲ್ಲರೂ ಪಕ್ಕದಲ್ಲಿ ನೀರಿದೆಯಾ ನೋಡೋಣ ಬಾ. ಅಲ್ಲಿ ಯಾರೋ ಇದಾರೆ ನೋಡು. ಸಾರ್ 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 ಇರೋ, ನಾನ್ ಕರಿತೀನಿ. ಅಣ್ಣ ಅಣ್ಣ. ಏನಮ್ಮ ತಂಗಿ? ಇರಿ, ಅಲ್ಲೇ ಬರ್ತೀನಿ. ಯಾರಪ್ಪ ನೀವು? ಯಾಕೆ ಹಿಂಗೆ ಓಡ್ಕೊಂಬರ್ತಾ ಇದ್ದೀರಾ? ನಾವು ಪಕ್ಕದೂರಿಗೆ ಟ್ರಾವೆಲ್ ಮಾಡ್ತಿದ್ವಿ. ಕೂಲೆಂಟ್ ಖಾಲಿ ಆಗಿದೆ, ಅರ್ಜೆಂಟಲ್ಲಿ ನೋಡ್ಕೊಂಡಿಲ್ಲ. ಇಲ್ಲಿ ಎಲ್ಲಾದ್ರೂ ನೀರು ಸಿಗುತ್ತಾ? ಸರಿ ಹೋಯ್ತು, ನಮ್ಗಿಲ್ಲಿ ಕುಡಿಯೋಕ್ಕೆ ತೊಳ್ಕೊಳ್ಳೋಕ್ಕೆ ನೀರು ಸಿಗಲ್ಲ, ಇನ್ನು ಗಾಡಿಗೆ ಎಲ್ಲಿಂದ? ಹಾಗಿದ್ರೆ ನೀವು ತೊಳ್ಕೊಳ್ಳೋದೇ ಅಲ್ವಾ? ನೀರಿಲ್ಲ ಅಂದ್ರೆ ಏನಾಯ್ತು? ಸೊಪ್ಪು, ಸೌದೆ, ಎಲೆ, ನ್ಯೂಸ್ ಪೇಪರ್ ಇದೆಯಲ್ಲ. ಇವಾಗ ಏನ್ ಮಾಡೋದು? ಗಾಡಿ ಬೇರೆ ಸ್ಟಾರ್ಟ್ ಆಗ್ತಿಲ್ಲ, ಎಸಿನೂ ವರ್ಕ್ ಆಗ್ತಿಲ್ಲ. ಬಾ ಇಲ್ಲೇ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಣ. ಇಲ್ಲಿ ಕೂತ್ಕೊಂಡು ಏನು ಮಾಡೋದು? ನಾನು ಮೂವಿ ನೋಡ್ತೀನಿ, ನೀನು ಇಲ್ಲೇ ಕುತ್ಕೊಂಡು ನೇಚರ್ನ ಎಂಜಾಯ್ ಮಾಡು. ಆಯ್ತು. ಈ ಸುಂದರವಾದ ಪ್ರಕೃತಿಯ ಸೌಂದರ್ಯವಿರಲ್, ನೀನೇಕೆ ಮೋಹಿಸುವೆ ಆಧುನಿಕತೆಯ? ನೋಡು ಬಾ ಬೆಟ್ಟ ಗುಡ್ಡ ಕಾಡು ಮರಗಳವ, ಹಾಡು ಬಾ ಪ್ರಕೃತಿಯ ಈ ನೈಸರ್ಗವ. ವಾ 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 ವಾ, ಏನ್ ಸಕ್ಕದಾಗಿ ಹೇಳ್ದಣ್ಣ. ಆದ್ರೂ ಐಮ್ ಬೋರ್ಡ್. ಯು ಗೈಸ್ ಕ್ಯಾರಿ ಆನ್, ನಾನು ಮೂವಿ ನೋಡ್ತೀನಿ. ಬಿಡಿಯೋಣ, ಯಾವಾಗಲೂ ಹಿಂಗೆ ಹೇಳು. ಏನ್ ಮಾಡ್ಕೊಂಡಿದ್ದೀರಾ ನೀವು? ಸರ್, ನಾನು ಬೆಂಗಳೂರಲ್ಲಿ IT ಕಂಪನಿಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೀನಿ ಸರ್. ಮತ್ತೆ ಈ ಕಡೆ ಪ್ರಯಾಣ? ನಿಮಗೆ ಗೊತ್ತಲ್ಲ ಸರ್, ಈ ಬೆಂಗಳೂರಲ್ಲಿ ಟ್ರಾಫಿಕ್ಕು, ಹಾರ್ನ್ ಸೌಂಡ್ಸು, ಮಷಿನ್ ಸೌಂಡ್ಸು ತುಂಬ ಬೋರ್ ಇಡ್ಸುತ್ತೆ. ಸಿಗೋದೇ ಒಂದಿನ ಹಾಲಿಡೇ, ಅದಕ್ಕೆ ಸುಮ್ಮನೆ ಹಿಂಗೆ ಟ್ರಿಪ್ ಹೋಗ್ಬರೋಣ ಅಂತ. ನಿಮ್ಮ ಪ್ರಯಾಣ ಸುಖವಾಗಿರ್ಲಿ. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು ಸರ್. ನೀವು ಇದೇ ಊರಿನವರಾ? ನನ್ನ ಸ್ವಂತ ಊರು ಅಂತ ಯಾವುದೂ ಇಲ್ಲ. ನಾವೆಲ್ಲಿ ತಿಂತೀವಿ, ನಾವೆಲ್ಲಿ ಮಲಗ್ತೀವಿ, ಅದೇ ನಮ್ಮೂರು. ಸ್ಟ್ರೇಂಜ್ ಬಟ್ ಇಂಟ್ರೆಸ್ಟಿಂಗ್. ಹೌದು, ಕೇಳೋದೇ ಮರ್ತೋದೆ, ನೀವಿಬ್ರು ಗಂಡ ಹೆಂಡ್ತಿನಾ? ಅಯ್ಯೋ ಇಲ್ಲ ಸರ್, ಆ್ಯಕ್ಚುಲಿ ನಾವಿಬ್ರಿಗೂ ಮದುವೆ ಆಗಿಲ್ಲ, ನಾವಿಬ್ರು ಲವರ್ಸ್. ಓ, ಪ್ರೇಮಿಗಳು. ಮನೇಲಿ ಗೊತ್ತಾ ನಿಮ್ಮಿಬ್ರು ವಿಷಯ? ಅಯ್ಯೋ ಇಲ್ಲ ಸರ್, ನಮ್ಮ ಮನೇಲಿ ಇದೆಲ್ಲ ಒಪ್ಪೋದಿಲ್ಲ. ಲವ್ ಮ್ಯಾರೇಜ್ನೇ ಒಪ್ಪಲ್ಲ, ಅದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಂದರೆ ನೋ ವೇ. ಮತ್ತೆ ಏನು ಮಾಡ್ತೀರಾ? ಇನ್ನೇನು ಮಾಡೋದು, ಇವಳನ್ನ ತಗೊಂಡೋಗಿ ಮದುವೆ ಮಾಡ್ಕೋತೀನಿ, ಇಲ್ಲಾಂದರೆ ಮನೆ ಬಿಟ್ಟು ಹೊಡೋಗ್ತೀವಿ. ಮತ್ತೆ ಅವ್ರ ಅಪ್ಪ ಅಮ್ಮನ ಕತೆ? ಅಯ್ಯೋ ಬಿಡಿ ಸರ್, ಓಡೋದಾಗ ಒಂದು ಸ್ವಲ್ಪ ದಿನ ಎಗರಾಡ್ತಾರೆ, ಒಂದು ಮಗು ಹುಟ್ಟಿದ ಮೇಲೆ ಆಟೋಮೆಟಿಕಲಿ ಮುದ್ದಾಡ್ತಾರೆ. ನನಗೂ ಒಬ್ಳು ಇಂಥದ್ದೇ ಮುದ್ದಾ ತಂಗಿ ಇದ್ಲು, ತುಂಬ ಸುಖವಾಗಿ ಸಾಕಿದ್ವಿ. ಅದೆಲ್ಲಿಂದ ಬಂದೋ ಕಟ್ಟುಕ ಗೊತ್ತಿಲ್ಲ. ನನ್ನ ತಂಗಿ ಮನ್ಸು ಕೆಡಿಸಿ ಅವಳನ್ನ ಯಾಮಾರಿಸಿ ನಮ್ಮಿಂದ ದೂರ ಮಾಡಿಬಿಟ್ಟ. ಇದನ್ನ ತಡ್ಕೊಳಕ್ಕಾಗ್ದಲೇ ನಮ್ಮ ಅಪ್ಪ ಅಮ್ಮ ಮಗಳ ಮೇಲೆ ಅತಿಯಾಗಿರೋ ಪ್ರೀತಿಗೋ ಅಥವಾ ಸಮಾಜ ಏನು ಮಾತಾಡುತ್ತೆ ಅನ್ನೋ ಭಯಕ್ಕೋ ಆತ್ಮಹತ್ಯೆ ಮಾಡ್ಕೊಂಬಿಟ್ರು. ಆವತ್ತೇ ತೀರ್ಮಾನ ತಗೊಂಡೆ, ಸುಖವಾಗಿ ಬೆಳೆಸಿರೋ ಮಗಳನ್ನ ಯಾಮಾರ್ಸ್ ಕರ್ಕೊಂಡೋಗಿರೋ ನಿಮ್ಮಂತ ನನ್ನ ಮಕ್ಕಳನ್ನ ಈ ಜಗತ್ತಲ್ಲಿ ಉಳಿಸ್ಬೇಕೇನಲ್ಲೇ? ತಂಗಿ ತಂಗಿ, ನೀನೇನು ಹೆದರ್ಕೊಬೇಡ ತಂಗಿ, ನಿಂಗೇನು ಮಾಡಲ್ಲ. ನನ್ನ ಮಗ ನನ್ನಿಂದ ಅಪ್ಪ ಅಮ್ಮನಿಂದ ದೂರ ಮಾಡ್ತೀನಿ ಅಂತಂದ,
ಅದಕ್ಕೆ ಸಾಯಿಸ್ಬಿಟ್ಟೆ. ಬಾ ಬಾ ತಂಗಿ, ಮನೇಲಿ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ. ಬಾ ನಾವು ಹೋಗೋಣ. ಬಾ ತಂಗಿ, ಬಾ 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 ತಂಗಿ. ಈ ಅಣ್ಣನ ಹತ್ರ ಬಾ ಬಾ ತಂಗಿ. ಬಾ. ಅಯ್ಯೋ ಇದು ನೋಡಿ ಎದುರ್ತಿದ್ಯಾ, ಎಸ್ಬಿಟ್ಟೆ. ಬಾ ಬಾ ತಂಗಿ. ನೀನು ಮೊಬೈಲಲ್ಲಿ ಫಿಲಮ್ ನೋಡ್ತಿದ್ಯಲ್ಲ, ಕೊಡು. ಇಬ್ರು ಕುತ್ಕೊಂಡು ಫಸ್ಟಿಂದ ನೋಡೋಣ. ಕೊಡು ತಂಗಿ. ನಾವೆಲ್ಲಿದ್ದೇವೆ? ಬೆಂಗಳೂರು ಬಿಟ್ಟು 20 ನಿಮಿಷನೂ ಆಗಿಲ್ಲ, ಆಲ್ರೆಡಿ ಎಲ್ಲಿದ್ದೀವಿ ಅಂತ ಕೇಳ್ತಿದ್ಯಾ? ನಿಂಗೇನೂ ಆಗಿಲ್ಲ ತಾನೆ? ನನಗೇನಾಗುತ್ತೆ? ನಿನಗೇನಾಯ್ತು? ಏನಾದ್ರು ಕೆಟ್ಟ ಕನ್ಸು ಬಿತ್ತಾ? ನೀರು ಕುಡಿತೀಯಾ? ಬಿಸ್ಕಿಟ್ ಇದೆ, ಬಿಸ್ಕಿಟ್ ತಿನ್ನು. ಒಂದು ಕೆಲಸ ಮಾಡು, ಮೂವಿ ನೋಡು, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಅಯ್ಯೋ, ವಾಟರ್ ಬಾಟಲ್ ತರದೇ ಮರ್ತದೆ ಕಣೋ. ಬಿಡು, ಮೂವಿ ನೋಡ್ತೀನಿ. ಏನಾಯ್ತು? ಕೂಲೆಂಟ್ ಖಾಲಿ ಆಗಿದೆ, ಇಂಜಿನ್ ಹೀಟ್ ಆಗಿದೆ. ಒಂದು ಕೆಲಸ ಮಾಡು, ವಾಟರ್ ಬಾಟ್ಲ್ ಇದೆಯಾ ನೋಡು ಕಾರಲ್ಲಿ. ಖಾಲಿ ಆಗಿದೆ ಕಣೋ. ಏನೋ ಮಾಡೋದಿವಾಗ? ಇಲ್ಲೆಲ್ಲರೂ ಸುತ್ತಮುತ್ತ ನೀರು ಸಿಗುತ್ತಾ ನೋಡೋಣಪ್ಪ. ಸರಿ ನಡಿ. ಅಲ್ಲಿ ನೋಡಲ್ಲಿ ಯಾರೋ ಇದ್ದಾರೆ. ಸಾರ್ ಸಾರ್. ಇರೋ. ಅಣ್ಣ ಅಣ್ಣ. ಏನಮ್ಮ ತಂಗಿ? ಯಾರು ನೀವು? ಈ ಊರವರಲ್ಲ ಅಂತ ಕಾಣತ್ತೆ. ಹೌದು ಸರ್, ನಾವು ಆ್ಯಕ್ಚುಲಿ ಈ ಊರಿನವರಲ್ಲ, ಇಲ್ಲೇ ಪಕ್ಕದೂರಿಗೆ ಹೋಗ್ತಿದ್ವಿ. ಮಧ್ಯದಾರಿಯಲ್ಲಿ ಗಾಡಿ ಕೆಟ್ಟೋಯ್ತು, ಅದಕ್ಕೆ ಇಲ್ಲಿ ಬಂದು ಕೂತ್ಕೊಂಡ್ವಿ. ಒಂದು ಬಾಟ್ಲಲ್ಲಿ ನೀರು ಸಿಗುತ್ತೆ ಅಣ್ಣ, ಸರ್. ಈ ಊರಲ್ಲಿ ನೀರಿಗೆ ಪ್ರಾಬ್ಲಮ್ ಅಲ್ವಾ? ಇಲ್ಲಿ ಕುಡಿಯೋಕ್ಕೂ ನೀರು ಸಿಗಲ್ಲ ಅಲ್ವಾ? ಅಯ್ಯೋ ಹಂಗೇನಿಲ್ಲ ತಂಗಿ, ನಮ್ಮೂರಲ್ಲಿ ಮಳೆ ಬೆಳೆ ಎಲ್ಲ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ನೀರಿನ ಸಮಸ್ಯೆ ಎಲ್ಲ ಏನಿಲ್ಲ. ಲೇ, ನಿಮ್ಗೆ ಹೆಂಗೆ ಗೊತ್ತಿ ಊರಿನಲ್ಲಿ ನೀರಿನ ಸಮಸ್ಯೆ ಇದೆ ಅಂತ? ಇವಳು ಬಿಡಿ ಸರ್, ಒಂದು ಬಾಟ್ಲಲ್ಲಿ ನೀರು ತರಿಸ್ಕೊಡ್ತೀರಾ? ನಮ್ಮ ಹುಡುಗ ಇವಾಗ ಊಟ ತಗೊಂಬರಕ್ ಹೋಗಿದ್ದಾನೆ. ಅವ್ನು ಬಂದ ತಕ್ಷಣ ನಿಮ್ಮ ಜೊತೆ ಕಳ್ಸ್ಕೊಡ್ತೀನಿ. ನೀವಿದೇ ಊರ್ನವರಾ? ನಿಮ್ಗೆ ಇಲ್ಲಿ ಯಾರು ಪರಿಚಯ ಇಲ್ಲ ಅನ್ಸುತ್ತೆ ಅಲ್ವಾ? ಲೇ, ನೀನು ತಲೆಗೇನು ಆಗ್ಬಿಟ್ಟಿದೆ ಕಣೆ. ತುಂಬ ಸ್ಟ್ರೆಸ್ ತಗೋಬೇಡ, ಕೊಡಿ ಇಲ್ಲಿ ಫೋನ್ ಕೊಡು. ನೋಡು, ಮೂವಿ ನೋಡು. ಓಕೆ? ಯಾವ ಊರ್ನವ್ರು ನೀವು? ನಾವಿಲ್ಲೇ ಬೆಂಗಳೂರಿನವ್ರು ಸರ್. ಮತ್ತೆ ಏನು ಈ ಕಡೆ? ಅದು ರಜಾ ಇತ್ತಲ್ಲ ಸರ್, ಅದಕ್ಕೆ ಒಂದಿನ ಔಟಿಂಗ್ ಹೋಗಿ ಬರೋಣ ಅಂತ. ಅವ್ರು ನಿಮ್ಗೇನಾಗಬೇಕು? ಅವಳ ನನ್ನ ಜೀವ ಸರ್, ನನ್ನ ಹುಡುಗಿ. ಓ, ಅಂದರೆ ನಿಮ್ಮ ಹೆಂಡ್ತಿನ ಅವರು? ಅಯ್ಯೋ ಇಲ್ಲ ಸರ್, ನಮಗಿನ್ನೂ ಮದುವೆ ಆಗಿಲ್ಲ. ನನ್ನ ಗರ್ಲ್ ಫ್ರೆಂಡ್ ಅವಳು. ಮತ್ತೆ ಮನೇಲಿ ಒಪ್ಸಿ ಮದುವೆ ಆಗೋತಾನೆ? ಅಯ್ಯೋ ಇಲ್ಲ ಸರ್, ನಮ್ಮ ಮನೆ ಲವ್ ಮ್ಯಾರೇಜ್ ಅಂತೂ ಒಪ್ಪಲ್ಲ. ಮತ್ತೆ ಏನು ಮಾಡ್ತೀರಾ? ಇದ್ದೇ ಇದೆಯಲ್ಲ ಸರ್, ಓಡೋಗಿ ಮದುವೆ ಆಗೋದು. ಇವಳನ್ನ ಎತ್ತಾಕೊಂಡೋಗಿ ಮದುವೆ ಆಗ್ತೀನಿ. ಮತ್ತೆ ಅವ್ರ ಅಪ್ಪ ಅಮ್ಮನ ಕತೆ? ನೋಡಿ ಸರ್, ಮಗಳ ಮೇಲೆ ಪ್ರೀತಿ ಇದೆ ಅಂದರೆ ವಾಪಸ್ ನೋಡೋಕೆ ಬರ್ತಾರೆ, ಇಲ್ಲ ಅಂದರೆ ಮಾನ ಮರ್ಯಾದೆ ಹೋಯ್ತು ಅಂತ ನೇಣು ಹಾಕೊಂಡು ಸಾಯ್ತಾರಷ್ಟೇ. ಜಸ್ಟ್ ಕಿಡಿಂಗ್ ಅಷ್ಟೇ, ಸುಮ್ಮನೆ ತಮಾಷೆಗೆ.
9 ತಿಂಗಳು ಅವ್ರ ಅಪ್ಪ ಅಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿರ್ತಾರೆ. ನಿನ್ನೆ ಮೊನ್ನೆ ಬಂದು ನನ್ನ ಮಕ್ಕಳು ಅವ್ರ ಕಣ್ಣ ಮಾರಿಸ್ಬಿಟ್ಟು ಅವರಿಂದ ದೂರ ಕರ್ಕೊಂಡು ಹೋಗ್ಬಿಡ್ತೀರಾ? ನಿಮ್ಮಂತ ನನ್ನ ಮಕ್ಕಳು ಬದುಕಿರ್ಬೇಕೇನಲ್ಲಿ. ತಂಗಿ ತಂಗಿ ನೀನೇನು ಹೆದರ್ಕೋಬೇಡ. ನನ್ನ ಮಗ ನಿನ್ನ ನಮ್ಮಿಂದ ದೂರ ಮಾಡ್ತೀನಿ ಅಂತಂದ, ಅದಕ್ಕೆ ಸಹಿಸ್ಬಿಟ್ಟೆ. ಮನೇಲಿ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ. ಬಾ ಬಾ ಹೋಗೋಣ, ಬಾ 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 ಬಾ. ಮೊಬೈಲ್ ಮೊಬೈಲ್ ನಿಂಗೇನು ಆಗಿಲ್ಲ ತಾನೆ? ನನಗೇನೇ ಆಗುತ್ತೆ? ನೀನೇನಿಗೆ ಕೊಡು ಬಂದೆ? ನಿನಗೇನಾಗಿಲ್ಲ ತಾನೆ? ಇಲ್ಲ, ನಾವು ಫಸ್ಟ್ ಇಲ್ಲಿಂದ ಹೋಗೋಣ ಬಾ. ಹೇ ಇರು, ಅಣ್ಣ ಬಾಟ್ಲ ನೀರು ತೊಗೊಂಡು ಬರ್ತೀನಿ ಅಂದ್ರಲ್ಲ, ಈಸ್ಕೊಂಡು ಹೋಗೋಣ ಅಷ್ಟೇ. ಬೇಡ, ಫಸ್ಟ್ ನಾವಿಲ್ಲಿಂದ ಹೋಗೋಣ ಬಾ ಪ್ಲೀಸ್. ನೀನು ಬಾಯಿಲಿ ಆರಾಮಾಗಿ ಕೂತ್ಕೋ. ಇನ್ನೊಂದು ಮಾತಾಡ್ರೆ ನೀನು ನನ್ನ ಮೇಲೆ ಆಣೆ. ಕೂಲ್, ಸಮಾಧಾನ. ಇವಾಗ ಅಣ್ಣ ನೀರು ತೊಗೊಂಡ್ಬರಕ್ಕೆ ಹೋಗಿದ್ದಾರೆ. ಅದನ್ನು ಇಂಜಿನ್ಗೆ ಹಾಕರೆ ಬೇಗ ಕೂಲಾಗಿಬಿಡುತ್ತೆ. ವಿ ಕ್ಯಾನ್ ಗೋ ಹೋಮ್ ಅರ್ಲಿ. ಏನಾಯ್ತು ಏನಾಯ್ತು ಏನಾಯ್ತು? ಸ್ಪ್ರೇ ಸ್ಪ್ರೇ ಕರು. ನೀನು ಇಲ್ಲೇ ಇರು, ಬರ್ತೀನಿ. ಏನಮ್ಮ ತಂಗಿ, ನೀವಿಬ್ರು ಲವರ್ಸ್ ಅಂತೆ. ನಿಮ್ಮ ಅಪ್ಪ ಅಮ್ಮನ್ ಬಿಟ್ಟೋಗಿ ಮದುವೆ ಆಗ್ತೀರಂತೆ. ಅಪ್ಪ ಅಮ್ಮಂಗ್ ಮೋಸ ಮಾಡಿ ಬದುಕೋ ಅಂತ ನಿಮ್ಮಂತವ್ರು ಯಾಕೆ ಬದುಕಿರ್ಬೇಕು? ಈ ಟೈಮಲ್ಲಿ ಇವಳು ಮೂವಿ ನೋಡ್ಬೇಕಾ? ನಂಗೇನಾಗಿಲ್ಲ ತಾನೆ? ನಾನು ಬದುಕಿದ್ದೇನ? ಯಾಕೆ ಹಿಂಗೆ ಹುಚ್ಚುಸ್ನಾಗ ಆಡ್ತಿದ್ಯಾ? ಏನಾಯ್ತು ನಿನಗೆ? ಯಾಕೆ ಹಿಂಗಾಗ್ತಿದೆ ನಂಗೆ? ಏನು ನಡೀತದೆ ಇಲ್ಲಿ? ಹಾಗಿದ್ರೆ ಇವನು ಹೇಳಿದ್ದೆಲ್ಲ ನಿಜಾನ? ಗ್ರಹಣ ಟೈಮಲ್ಲಿ ಹೇಳಿದ್ದೆಲ್ಲ ನಿಜ ಆಗುತ್ತಾ? ನಾನೇನಾದರೂ ಟೈಮ್ ಲೂಪಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನ? ಏನು ನಡೀತದೆ ಇಲ್ಲಿ? ಈ ಮೊಬೈಲಲ್ಲಿ ರಿವೈಂಡ್ ಮಾಡಿದ್ರೆ ಲೂಪ್ ಹಿಂದಕ್ಕೆ ಬರ್ತಿದೆ. ಹಾಗಿದ್ರೆ ಫಾಸ್ಟ್ ಫಾರ್ವರ್ಡ್ ಮಾಡಿದ್ರೆ ನಮ್ಮ ಗಂಡಂತರಿಂದ ಪಾರಾಗ್ತೀವ? ನಮ್ಮಿಬ್ಬರಲ್ಲಿ ಒಬ್ರು ಸಾಯೋದಂತೂ ಫಿಕ್ಸು. ಹಾಗಿದ್ರೆ ಹೇಗಾದರೂ ಮಾಡಿ ತಪ್ಪಿಸ್ಬೇಕಲ್ಲ? ಇರೋ, ನಾನು ಕರಿತೀನಿ. ಅಣ್ಣ, ಅಣ್ಣ ಜೊತೆ ನಾವೊಂದು ಪ್ರ್ಯಾಂಕ್ ಮಾಡೋಣ. ನಾನೇನೇ ಅಂದ್ರು ನೀನು ಸುಮ್ಮನಿರ್ಬೇಕು. ನಾನೇನೇ ಮಾತಾಡಿದ್ರು ನೀನು ಅದಕ್ಕೆ ಸಪೋರ್ಟಿಂಗ್ ಆಗಿ ಮಾತಾಡಬೇಕು. ಯಾರಪ್ಪ ನೀವು? ಅಣ್ಣ, ನಾವಿಲ್ಲೇ ಪಕ್ಕದೂರಿಗೆ ಹೋಗ್ತಿದ್ವಿ. ದಾರಿ ಮಧ್ಯ ಕಾರ್ ಕೆಟ್ಟೋಯ್ತು. ಹೀಗೆ ನಿಮ್ಮಿಂದ ಏನಾದರೂ ಸಹಾಯ ಕೇಳೋಣ ಅಂತ ಬಂದ್ವಿ. ನನಗೆ ಗಾಡಿ ಬಗ್ಗೆ ಎಲ್ಲ ಅಷ್ಟು ಗೊತ್ತಿಲ್ಲ ಅಮ್ಮ. ಬೇಕಾದ್ರೆ ಒಂದು ಕೆಲಸ ಮಾಡ್ತೀನಿ, ನಮ್ಮ ಹುಡುಗ ಬರ್ತಾನೆ, ಅವನ್ನ ನಿಮ್ಮ ಜೊತೆ ಕಳ್ಸ್ಕೊಡ್ತೀನಿ. ಸರಿ ಅಣ್ಣ. ಯಾವ ಊರು ನಿಮ್ಮದು? ಇಲ್ಲೇ ಪಕ್ಕದೂರು. ಇವ್ರು ನಿಮ್ಮ ಅಣ್ಣನಾ? ಓ, ನನ್ನ ಸ್ವೀಟ್ ಕುಚ್ಚಿ ಕುಚ್ಚಿ ಮುದ್ದು ಅಣ್ಣ ಇವನು. ನೀನೇ ಪುಣ್ಯವಂತೆ ಕಣಮ್ಮ. ನಿಮ್ಮ ಅಣ್ಣನ ಜೊತೆ ಎಷ್ಟು ಖುಷಿ ಖುಷಿಯಾಗಿದೆಯಾ. ನನಗೂ ನಿನ್ ಥರದೇ ಒಬ್ಳು ತಂಗಿ ಇದ್ಲು, ಆದರೆ ಅಣ್ಣನ ಬಿಟ್ಟು ದೂರ ಹೋಗ್ಬಿಟ್ಲು. ಯಾಕೆ?
ಏನಾಯ್ತು ಅವ್ರಿಗೆ? ಯಾವುದೋ ಒಂದು ಹುಡುಗನ್ ನೋಡಿ ಓಡೋದ್ಲು. ಸೋ ಸ್ಯಾಡ್. ಅಣ್ಣ, ಮಚ್ಚ ಕುಚ್ತಾ ಇದ್ದೀರಾ? ಅದು ತುಂಬ ಯೂಸ್ ಮಾಡಿ ಮಂದ ಆಗ್ಬಿಟ್ಟಿತ್ತಮ್ಮ, ಅದಕ್ಕೆ ಶಾರ್ಪ್ ಮಾಡ್ತಾ ಇದ್ದೀನಿ. ಹೌದಾ, ಕೊಡಿ ಅಣ್ಣ, ನಾನು ಶಾರ್ಪ್ ಮಾಡ್ತೀನಿ. ನಿಂಗೆ ಇದೆಲ್ಲ ಮಾಡಕ್ ಬರತ್ತಾ? ತಗೋ, ಆದರೆ ಕೈ ಹುಷಾರು. ಹೌದು, ನೀವೇನು ಕೆಲಸ ಮಾಡೋದು? ನಾವಿಬ್ಬರು ಬೆಂಗಳೂರಲ್ಲಿ ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದೀವಿ. ಓ, ನೀವಿಬ್ರು ಒಂದೇ ಕಂಪ್ನಿಲ ಕೆಲಸ ಮಾಡೋದು? ಒಳ್ಳೇದು. ನಿಮ್ಮ ತಂಗಿಗೆ ಯಾವುದಾದ್ರೂ ಗಂಡು ನೋಡ್ತಿದ್ದೀರಾ ಹೆಂಗೆ? ಇನ್ನೂ ಇಲ್ಲ ಅಣ್ಣ, ಮನೇಲಿ ಹೇಳ್ತಾನೆ ಇದ್ದೀನಿ ಯಾವುದಾದ್ರೂ ಒಳ್ಳೆ ಕಡೆ ಸಂಬಂಧ ನೋಡಿ ಅಂತ, ಆದರೆ ಇವ್ರು ನೋಡ್ತಾನೆ ಇಲ್ಲ. ಯಾಕಪ್ಪ, ಅವಳಿಗಿನ್ನ ಒಂದು ಗಂಡು ನೋಡಿಲ್ಲ? ಅಣ್ಣನಾಗಿ ಇದು ನಿನ್ನ ಕರ್ತವ್ಯ. ಸರಿ ಅಣ್ಣ, ಇನ್ಮೇಲಿಂದ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ಇಲ್ಲೇ ಪಕ್ಕದೂರಲ್ಲಿ ನಮ್ಮ ಚಿಕ್ಕಪ್ಪನ ಮಗ ಇದ್ದಾನೆ, ಅಷ್ಟೇನು ಓದಿಲ್ಲ, ವ್ಯವಸಾಯ ಮಾಡ್ಕೊಂಡಿದ್ದಾನೆ. ನೀವು ಹೂ ಅಂದರೆ ಒಂದ್ಸಲ ನೋಡ್ಕೊಬರ್ಬೋದು. ಅಷ್ಟೇ ತಾನೇ, ನಡೀರಿ ಅಣ್ಣ, ನೋಡ್ಕೊಂಬರೋಣ. ಅಯ್ಯಯ್ಯೋ ಬೇಡ ಬಿಡಿ, ಅಷ್ಟೊಂದೇನು ಅರ್ಜೆಂಟ್ ಇಲ್ಲ, ಆರಾಮಾಗಿ ಮಾಡೋಣ. ಅಯ್ಯೋ, ನೋಡೋದಕ್ಕೇನಂತೆ, ಒಂದ್ಸಲ ನೋಡ್ಕೊಂಬರೋಣ ಬನ್ನಿ. ಪರವಾಗಿಲ್ಲ, ಬೇಡ ಬಿಡಿ. ಸುಮ್ನಿರಪ್ಪ, ನೀನ್ ಬಾರವ ತಂಗಿ, ಹೋಗಿ ನೋಡ್ಕೊಂಬರೋಣ. ಬೇಡ ಅಂದೆ ತಾನೇ. ಏನಾಗಲ್ಲ, ಸುಮ್ಮನೆ ಇರಪ್ಪ ನೀನು. ಯೋ, ಸುಮ್ಮನೆ ಕೂತ್ಕೊಳ್ಳಯ್ಯ. ಅವಾಗಲಿಂದ ನೋಡ್ತಿದ್ದೀನಿ, ಅವಳ ಬಾಯ್ ಫ್ರೆಂಡ್ ಇಲ್ಲೇ ಇರಬೇಕಾದ್ರೆ ಬೇರೆಯವನ್ನ ನೋಡ್ತಾನಂತೆ. ಹಾ, ನೀವಿಬ್ರು ಲವರ್ಸಾ? ಅಯ್ಯೋ, ನಾನೇನ್ ಮಾಡ್ಬಿಟ್ಟೆ? ಎಲ್ಲಿದೆ ನಾವು? ಇನ್ನೊಂದು 10 ಮಿನಿಟ್ಸ್ ಡೆಸ್ಟಿನೇಷನ್ ರೀಚ್ ಆಗ್ತೀವಿ. ಮತ್ತೆ ಅವನು ಯಾವನೇ? ನನಗೆ ಗೊತ್ತಿಲ್ಲದಂಗೆ ಯಾರನ್ನಾರು ಇಷ್ಟಪಟ್ಟಿದ್ಯಾ ಹೇಗೆ? ನಿಂಗೇನೂ ಆಗಿಲ್ಲ ತಾನೇ? ನನಗೇನಾಗುತ್ತೆ? ಅಲ್ಲ, ಗ್ರಹಣ ಅಂತ ಫಿಲಮ್ ನೋಡ್ತೀನಿ ಅನ್ಕೊಂಡು 2 ಅವರ್ ಮಲ್ಕೊಂಡಿದೆಯಲ್ಲೇ. ಗ್ರಹಣನೂ ಮುಗೀತು, ನಮ್ಮ ಡೆಸ್ಟಿನೇಷನ್ ಕೂಡ ರೀಚ್ ಆಯಿತು. ಇದೇ ನಡೀತದೆ? ಇದೆಲ್ಲ ನಿಜನಾ ಅಥವಾ ನನ್ನ ಭ್ರಮೇನ? ಇಲ್ಲ ಗ್ರಹಣದ ಎಫೆಕ್ಟಾ? ಬಾ, ಕೊನೆಗೂ ನಮ್ಮ ಡೆಸ್ಟಿನೇಷನ್ ರೀಚ್ ಆದ್ವಿ. ಇಳಿ ಕೆಳಗೆ.